ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಬಂದರು ಮಂಗಳೂರಿಂದ. ಆಗಲೇ ಸ್ನಾನ ಮಾಡಿಕೊಂಡು ಡ್ಯೂಟಿಗೆ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಮಗಳು ನೋಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಕೂತ್ಕೊಂಡವ್ರೆ ಮೇಡಮ್ ಅವರು. ಸರಿನಾ ಅಷ್ಟೇ ಸ್ನಾನ ಮಾಡಿಬಿಟ್ಟ. ಅಕ್ಕ ತಮ್ಮ ಇಬ್ಬರು ಬೆಳಿಗ್ಗೆನೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಡ್ತಾರೆ. ಅಲ್ಲ ಬಂಗಾರಿ? ಊರಿಗೆ ಹೋಯ್ತಾರತ್ತೆ ಅವ್ರ ದೊಡ್ಡಮ್ಮನಿಂದೆ. ನೋಡಬೇಕು ಅವ್ರ ದೊಡ್ಡಮ್ಮ ಕರ್ಕೊಂಡು ಹೋಯ್ತೈತೋ ಇಲ್ವೋ. ಕರ್ಕೊಂಡು ಹೋಯ್ತೈತೆ ಅಂತಮ್ಮ ಹೊರಟೋಗಿರ್ತದೆ. ಇಲ್ಲ ಇಲ್ಲ ಹೌದಾ? ಈ ಬಿಸಿಲಲ್ಲಿ ಇಬ್ರು ಹೊಲ್ದ ಹತ್ರ ಎಲ್ಲ ಇರೋಕ್ಕಾಯ್ತಿತ್ತ? ಅಜ್ಜಿ ಹತ್ರ ಎಲ್ಲ ಹೋಗಿ ಕ್ಯಾಪ್ಸಿಕಮ್ ಅದು ಮೆಣಸಿನ್ಕಾಯ. ಬೇಗ ಬೇಗ ತಿನ್ನಿರಿ. ಶನಿವಾರ ನೈಟು ನಮ್ಮ ಯಜಮಾನ್ರು ಇಲ್ಲದೆ ಇರೋದಕ್ಕೆ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಒಂಥರ ಭಯ ನಿದ್ದೆನೇ ಇಲ್ಲ. ತಿರ್ಗಿ ಆಯಿತು ಅಂತ ಅಂದ್ಬಿಟ್ಟು ಭಾನುವಾರ ನೈಟ್ ಆದರೂ ನಿದ್ದೆ ಬರ್ತೈತಾ ಅಂದರೆ ಭಾನುವಾರನೂ ನಿದ್ದೆ ಬಂದಿಲ್ಲ. ಅಯ್ಯೋ ಎದ್ದೇ ಇದ್ದೀನಿ ರಾತ್ರಿ ಎಲ್ಲ. ನಮ್ಮ ಅಕ್ಕ ಒಂದು 4 ಬ್ಲೌಸ್ ಕೊಟ್ಟಿದ್ರಾ. ಯಾವಾಗ 4:15ವರೆಗೂ ನೀನು ಓದ್ತಾ ಇದೆಯಾ? 4:15ವರೆಗೂ ಅದನ್ನೇ ಮಾಡ್ಕೊಂಡಿದ್ದೀನಿ ರೀ. ಕಬಾಬ್ ತರಿಸ್ಕೊಂಡಿದ್ದೋ, ಟೊಮಟೊ ಗೊಜ್ಜು, ಅನ್ನ, ಕಬಾಬ್ ತರಿಸ್ಕೊಂಡಿದ್ದಿ. ಮಲ್ಲಿಕಂಡ್ವಾ, ನಿದ್ದೆನೇ ಬರಲಿಲ್ಲ. ಏನು ಮಾಡಿದ್ರು ನಿದ್ದೆ ಇಲ್ಲ. ಆ ಕಡೆ ಈ ಕಡೆ ಒದ್ದಾಡಿ ಸಾಕಾಯಿತು. ಅನ್ನ ಬೇಕಾ ಇನ್ನೊಂಚೂರು? ಇದಕ್ಕೆ ಕಮ್ಮಿ ಇಲ್ಲ. ಹುಡುಗಿ ಏಯ್ ಹುಡುಗಿ ಅಲ್ಲ, ಅದು ಹುಡುಗಂದೇ. ಆ ಕಡೆ ಈ ಕಡೆ ನೋಡು ಸ್ವಲ್ಪ. ಇದಾ ಸರಿ. ಏಯ್ ನೀನು ಹುಗ್ಗಿ ಎಲ್ಲ ಕಣ ಹುಡುಗ. ಎಲ್ಲ ಫ್ರಿಲ್ ಬಂದ್ಬಿಟ್ಟೈತಲ್ಲ ಹಿಂಗೆ. ಊರ್ಗೋಯ್ತೀನಿ ಡ್ಯಾಡಿ ಅಂತ ಕೇಳು. ಕೈ ಕಾಲು ಬಿಡ್ಬಿಡ್ತೀನಿ, ನಂಗೆ ಬೇಜಾರಾಯ್ತಿದೆ, ಹೋಗ್ಬೇಡ. ಅದನ್ನ ನಿನ್ಗೂ ಅಷ್ಟೇ. ನೋಡು ಹಂಗೆ ಹೋಗ್ಲಿ ಗೊತ್ತಾಯ್ತದೆ. ಹೋಗ್ಬಿಡ್ಬತ್ತು. ಅದೇ ಹೋಗಿ ಬಾ ನೋಡೋಣ. ಬಾಯ್ ಬಾಯ್. ಬಟ್ಟೆ ನನ್ನ ಬಟ್ಟೆ ಅಲ್ಲ, ಓನದು ಬಟ್ಟೆ. ಮೊನ್ನೆ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ನನಗೆ ನನ್ನ ಮಗಳಿಗೇನು ಚರಿಗೆ ತಗೊಂಬಂದಿದ್ದಿತ್ತು ಪ್ಯಾಂಟು. ಇವಾಗ ಹಾಕೊಂಡಿದ್ದನಲ್ಲ ಅದೇ ಪ್ಯಾಂಟು. ಇದೊಂದು ಫ್ರಾಕ್ ಥರ ಐತೆ. ಇದೊಂದು ಥರ ಹಾಫ್ ಸ್ಲೀವ್ಸ್ ಫ್ರಾಕ್ ಥರ ಐತೆ. ಇದೊಂದು ಪ್ಯಾಂಟು. ಇದೊಂದು ಪ್ಯಾಂಟು ಡೈಲಿ ಯೂಸ್ಗೆ ಅಂತ ತಗೊಂಡಿರೋದು. ಇದೊಂದು ಟಿ ಶರ್ಟು. ಅಷ್ಟೇ ಅಲ್ವಾ? ಇನ್ನೊಂದು 2 ಜೊತೆ ಇದು ನಮ್ಮ ಮನೆಯವ್ರಿಗೆ ತಗೊಂಡೆ. ಟಿ ಶರ್ಟು ನೈಟು ಹಾಕ್ಕೊತಾರೆ ಅವರು ಗಾಡಿಯಿಂದ ಬಂದಮೇಲೆ ತಂದ್ಬಿಟ್ಟು. ಇದೊಂದು ಟಿ ಶರ್ಟ್ ತಗೊಂಡೆ. ಇದು ಚರಿಗೆ 1-2 ಟಿ ಶರ್ಟು. ಇದೊಂದು ಚಿಕ್ಕದು ಕಲರ್ ಆಗಿದೆ. ಇವಾಗ ಹಾಕ್ಕೊಂಡಿದ್ದಲ್ಲ ನಮ್ಮ ಮಗಳು ಪ್ಯಾಂಟ್ ಶರ್ಟು, ಅದೂ ಅಷ್ಟೇ. ಈ ಚರಿ ಹಾಕ್ಕೊಂಡಿದ್ದಾನಲ್ಲ ಅದೂ ಅಲ್ಲೇ ತಂದಿತ್ತು. ಡೈಲಿ ಯೂಸ್ಗೆ ಅಂತ ಸ್ವಲ್ಪ ಬಟ್ಟೆ ತೊಗೊಬಂದಿದ್ದೆ. ಐ ಲವ್ ಯು ಚರಿ. ಐ ಲವ್ ಯು. ಅವ್ನು ನೀನು ಹೇಳ್ಬೇಡ, ಅವನೇ ಹೇಳ್ತಾನೆ. ಐ ಲವ್ ಯು ಬಂಗಾರ. ಮುತ್ತ ಕೊಡು ಬಾ. ಬಂಗಾರ. ಐ ಲವ್ ಯು ಟು ಅಂತ.
ಅಕ್ಕಂಗಂತೆ ಒಂದು ಕೊಡೆ, ಅಕ್ಕಂಗೆ ಹೂವ. ಸರಿ ಇವಾಗ ನಾಯ ಪದ್ಧತಿ ಮಾಡಿಸ್ಬಿಡ್ತೀನಿ ಅಂತ ಕೊಡು. ಬಿಡು ಅನ್ಕೊಡಲ್ವಂತೆ. ಮನೇಲಿ ಜೋಳ ಇತ್ತು, ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಡಿಫ್ರೆಂಟಾಗಿ ಅಂತ ಜೋಳ ಎಲ್ಲ ಬೇಯಿಸ್ಕೊಂಡು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆರಲಿ ಅಂದ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಒಂದು ದಪ್ಪದ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು 2 ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇನ್ನೂ ಅರ್ಧ ಸ್ಪೂನು ಧನಿಯಾ ಪುಡಿ, ಹಾಗೆ ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪೇನು ಹಾಕಿರಲಿಲ್ಲ, ಯಾಕಂದರೆ ಜೋಳ ಬೇಯೋವಾಗ ಹಾಕಿದ್ನಲ್ವ, ಅದಕ್ಕೇ ಹಾಕಿರಲಿಲ್ಲ. ಆಮೇಲಿಂದ ಕಲಸಿದ್ಮೇಲೆ ಟೇಸ್ಟ್ ನೋಡಿ ಕಮ್ಮಿ ಆದರೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀರೇನು ಹಾಕೋದು ಬೇಡ, ಯಾಕಂದರೆ ಅದು ಜೋಳನೇ ಸ್ವಲ್ಪ ಮೆತ್ತಗಿರುತ್ತಲ್ವ, ಅದಕ್ಕೇ ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ವಡೆ ಥರ ಹಾಕ್ತೀವಲ್ಲ ಎಣ್ಣೆಗೆ, ಆ ಥರ ಆಗಬೇಕು. ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೆಂಚಿನ ಮೇಲೆ ಸುಡೋಣ, ಚೆನ್ನಾಗಿರುತ್ತೆ ನೋಡೋಣ ಟೇಸ್ಟು ಅಂದ್ಬಿಟ್ಟು ಹೆಂಚಿನ ಮೇಲೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಈ ಥರ ಉಂಡೆ ಥರ ಕಟ್ಬಿಟ್ಟು ಅದನ್ನು ವಡೆ ಥರ ತಟ್ಟಿ ತವ ಮೇಲೆ ಹಾಕ್ತಾಯಿದ್ದೀನಿ. ಈ ಥರನೂ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಒಂದೊಂದೇ ಹಾಕ್ತಾಯಿದ್ದೀನಿ. ಸಣ್ಣ ಉರಿ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಎಲ್ಲ ಈ ಥರ ಹಾಕ್ಬಿಟ್ಟು ಸಣ್ಣ ಉರಿ ಮಾಡಿಕೊಂಡು ಒಂದು 5 ನಿಮಿಷ ಈ ಕಡೆ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ತಿರುಗಿಸಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಎಲ್ಲ ಟರ್ನ್ ಸೂಪರಾಗಿ ಬಂದಿದೆ ಅಲ್ವಾ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿತ್ತು. ಮಾತ್ರ ರುಚಿನೂ ಅಷ್ಟೇ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಹೇಗೆ ಬರುತ್ತೆ ಗೊತ್ತಿಲ್ಲ ಅಂತ ಅಂದ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. 2 ಕಡೆ 5 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಬೇಕಾದರೆ ಮುಚ್ಚಿನೂ ಬೇಯಿಸ್ಕೊಬೋದು, ಇಲ್ಲಾಂದರೆ ಹಾಗೇ ಬೇಯಿಸ್ಕೊಬೋದು. ನಾನು ಹಾಗೇ ಬೇಯಿಸ್ಕೊಂಡಿದ್ದೆ. 2 ಕಡೆ ಚೆನ್ನಾಗಿ ಬೆಂದಮೇಲೆ ಅದನ್ನು ತಟ್ಟೆಗೆ ಎಲ್ಲ ಎತ್ತಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಟೊಮೊಟೊ ಸಾಸ್ ಇತ್ತು, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ. ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ವ ಹಸಿಟ್ಟು, ಅದನ್ನು ಎಣ್ಣೆ ಬಿಸಿ ಮಾಡಿ ಈ ಥರ ವಡೆ ಥರ ಬಿಡ್ತಾಯಿದ್ದೀನಿ. ನೋಡೋಣ ಒಂದ್ಸಲ ಇದು ಟೇಸ್ಟ್ ನೋಡೋಣ, ಅದು ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು 2 ಥರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಇದು ಅಂತೂ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಯಾಕೆ ಅಂತಂದರೆ ಅದು ಇದು ತವ ಮೇಲೆ ಸುಟ್ಟಿರೋದ್ರಿಂದ ಅದು ಸ್ವಲ್ಪ ಕ್ರಂಚಿನೆಸ್ ಇರಲಿಲ್ಲ, ಅಂದರೆ ಬಾಯಿಗೆ ಮೆತ್ತಿಗೆ ಸಿಕ್ತಿತ್ತು, ಅಂದರೆ ರುಚಿ ಚೆನ್ನಾಗಿತ್ತು. ಆದರೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಿರೋದಕ್ಕೆ ಕ್ರಂಚಿನೆಸ್ ತುಂಬಾ ಚೆನ್ನಾಗಿತ್ತು. ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇತ್ತು, ಆ ಥರ ಚೆನ್ನಾಗಿತ್ತು. ಇನ್ನು ನೋಡಿ ಎಲ್ಲ ಆದಮೇಲೆ ನನ್ನ ಮಗನಿಗೆ ಹಾಲು, ನನಗೆ ಕಾಫಿ. ನನ್ನ ಮಗಳು ನನ್ನ ಮಗ ಮಾಡ್ತಾಯಿದ್ರೇ ಆ ಸ್ಮೆಲ್ಗೆ ಯಾವಾಗ ತಿಂತೀವಿ ಅಂತಲೇ ಕಾಯ್ಕೊಂಡಿದ್ರು. ನೋಡಿ ಫೈನಲಿ ತಿಂತಿದ್ದಾರೆ, ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಬ್ಬರೂ. ಒಟ್ನಲ್ಲಿ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿತ್ತು. ಮಾತ್ರ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮಕ್ಕಳು ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಮಾಡಿರೋ ತಿಂಡಿ ಕೊಡೋ ಬದಲು ಮನೆಯಲ್ಲೇ ಈ ಥರ ಟೇಸ್ಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಕಮ್ಮಿ ಟೈಮು ಕೂಡ, ಇದು ಬರೀ ಒಂದು 10 ನಿಮಿಷದಲ್ಲೇ ರೆಡಿಯಾಗೋಗುತ್ತೆ. ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ನಾನು ಟೇಸ್ಟ್ ನೋಡ್ತಾ ಇದ್ದೀನಿ. ಇದು ತವ ಮೇಲೆ ಸುಟ್ಟಿರೋದು ಬಂದು ತಿನ್ನೋವಾಗ ಬಾಯಿಗೆ ಮೆತ್ತಿಗೆ ಸಿಗುತ್ತೆ, ಆದರೆ ಟೇಸ್ಟು ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಟೇಸ್ಟು. ಇನ್ನು ಎಣ್ಣೆಗೆ ಹಾಕಿದ್ವಲ್ಲ ಅದು ಬಂದು ಅದು ಟೇಸ್ಟ್ ನೋಡಿದೆ, ಅದು ಕ್ರಂಚಿನೆಸ್ಸು, ಅಂದರೆ ಕರಮ್ ಅಂತ ಸಿಗುತ್ತೆ ಬಾಯಿಗೆ. ಆಗಲೇ ಟೇಸ್ಟು ಅಷ್ಟೇ ತುಂಬಾ ಡಿಫ್ರೆಂಟಾಗಿತ್ತು. ಅದು ನಾವು ವಡೆನೇ ಅನಿಸಲ್ಲ, ಅದು ಒಂಥರ ಸ್ವೀಟ್ ಕಾರ್ನಿಂದ ಮಾಡಿರೋದಕ್ಕೆ ತುಂಬಾ ಚೆನ್ನಾಗಿತ್ತು. ಮತ್ತು ಇನ್ನು ನೋಡಿ ತಿಂದ್ಬಿಟ್ಟು ಚೆರಿನೂ ಹಾಲು ಕುಡಿತಿದ್ದಾನೆ, ಕೃತಿಕನೂ ಹಾಲು ಕುಡಿತಾ ಇದ್ದಾರೆ. ಸಂಜೆ ಹೊತ್ತು ಪ್ರತಿದಿನ ಹಾಲು ಇರಲೇಬೇಕು ಅವ್ರಿಗೆ, ಇಲ್ಲ ಏನಾದರೂ ಬಿಸ್ಕೆಟ್ ಏನಾದರೂ ತಿಂತಾರೆ. ಇವತ್ತು ಹಾಲು ಜೊತೆ ಸ್ನ್ಯಾಕ್ಸ್ ಕೊಟ್ಟಿರೋದಕ್ಕೆ ಹಾಲು ಸ್ನ್ಯಾಕ್ಸ್ 2 ಖಾಲಿ ಮಾಡ್ತಿದ್ದಾರೆ. ನೋಡಿ ಇಬ್ಬರು ಲಾಸ್ಟಲ್ಲಿ ಕಿತ್ತಾಡ್ಕೊಂಡು ತಿಂತಿದ್ದಾರೆ. ಅವರಪ್ಪಂಗೆ ಅಂತ ಸ್ವಲ್ಪ ಇಟ್ಟಿದ್ದೆ. ಚೆರಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಈ ಸ್ನ್ಯಾಕ್ಸು, ಅದಕ್ಕೆ ನೋಡಿ ಕಿತ್ತಾಡ್ಕೊಂಡು ತಿಂತಾಯಿದ್ದಾರೆ ಇಬ್ಬರೂ. ಆ ಖುಷಿಗೆ ಅವನಿಗೆ ನಾನು ಮಾಡಿಕೊಟ್ಟಿದ್ದಕ್ಕೆ ಅವ್ನು ಬಂದು ನನಗೆ ಮುತ್ತು ಕೊಡ್ತಿದ್ದಾನೆ. ನೋಡಿ ಎಲ್ಲೆಲ್ಲಿ ಕೊಡ್ತಾನೆ ಅಂತ, ಏನಕ್ಕೆ ಮುತ್ತು ಕೊಡ್ತಾ ಇದ್ದೀನಿ ಅಂದರೆ ಸುಮ್ಮನೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನನಗೆ ಖುಷಿ ಆಗೋದ್ರೆ ಹೀಗೇ
ನಮ್ಮ ಮನೆಯವ್ರಿಗೆ ಅಂತ ಇಟ್ಟಿದ್ನಲ್ವ ಅದನ್ನು ಕೃತಿಕನ್ನೇ ಸೆಕೆಂಡ್ ಟೈಮ್ ಹಾಕ್ಕೊಂಡು ತಿಂದ್ಬಿಟ್ಲು. ಮತ್ತು ನಮ್ಮ ಮನೆಯವ್ರು ಬಂದರು. ನಾವು ತಿನ್ನೋಕೆ ಮುಂಚೆ ಅವ್ರಿಗೆ ಫೋನ್ ಮಾಡಿದ್ವಿ, ಅವ್ರು ಬರಲಿಲ್ಲ. ಆಮೇಲೆ ಮತ್ತೆ ಬಂದ್ಬಿಟ್ಟು ಏನಕ್ಕೆ ಹೋಗಿತ್ತು, ಏನು ಮಾಡಿದ್ದೀರಾ ಅಂತ ಅಂದರು. ಆಮೇಲೆ ನೋಡ್ರೆ ಖಾಲಿನೇ ಆಗೋಗಿತ್ತು. ಆಮೇಲೆ ಪಟ ಅಂತ ಈರುಳ್ಳಿ ಕಟ್ ಮಾಡಿ ಮತ್ತು ಸಿಟ್ಟು ಕಲಸಿ ಅವ್ರಿಗೆ ಈರುಳ್ಳಿ ಪಕೋಡ ಮಾಡಿ ಟೀ ಮಾಡಿಕೊಟ್ಟೆ. ಒಂಥರ ಸಮಾಧಾನ ಆಯಿತು ನನಗೆ. ಯಾಕೆ ಅಂದರೆ ಬೇಜಾರಾಯ್ತಿತ್ತು ನನಗೆ. ಎಲ್ಲ ಖಾಲಿ ಆದಮೇಲೆ ಬಂದಿದೆಯಲ್ಲ ರೀ ನೀನು ಅಂತ ಅಂದೆ. ಹೋಗ್ಲಿ ಬಿಡು ಮಕ್ಕಳು, ನೀವು ತಿಂದ್ರಲ್ಲ ಸಾಕು ಅಂತ ಅಂದರು. ಆಮೇಲೆ ಅವ್ರಿಗೂ ಈರುಳ್ಳಿ ಪಕೋಡ ಮಾಡ್ಕೊಂಡಿದ್ದಕ್ಕೆ ಅವರು ತಿಂದಿದ್ದಕ್ಕೆ ಖುಷಿ ಆಯಿತು ನನಗೆ. ಇನ್ನು ನಮ್ಮ ಮನೆ ಹತ್ರ ಇರೋರು ತಿರುಪತಿಗೆ ಹೋಗಿದ್ರು, ತಿರುಪತಿ ಪ್ರಸಾದ ಕೊಟ್ಟರು. ತುಂಬಾ ಖುಷಿ ಆಯಿತು. ನನಗೆ ತುಂಬಾ ಇಷ್ಟ ತಿರುಪತಿ ಪ್ರಸಾದ ಅಂದರೆ. ನೋಡಿ ನನ್ನ ಮಗನೂ ತಿಂತಿದ್ದಾನೆ, ಮಕ್ಕಳಿಗೆಲ್ಲ ಕೊಟ್ಟೆ. ಇನ್ನು ರಾತ್ರಿ ಊಟಕ್ಕೆ ಹೀರೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಹೀರೆಕಾಯಿ, ಬೇಳೆ, ಹಾಗೆ 2 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದು 4 ಎಸಳು ಜಜ್ಜಿ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಈ ಸಾಂಬಾರು ಬಂದು 10 ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು ಪಟ ಅಂತ. ತುಂಬಾ ರುಚಿಯಾಗಿರುತ್ತೆ ಕೂಡ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ವಿಸಿಲೆಲ್ಲ ಆದಮೇಲೆ ಚೆನ್ನಾಗಿ ಬೇಳೆ ಇದೆಲ್ಲ ಬೆಂದಿದೆ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 2.5 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಎಲ್ಲ ಸಿಡಿದ ಮೇಲೆ ಒಂದು ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಂಬಾರು 1-2 ಸೌಟು ಒಗ್ಗರಣೆಗೆ ಹಾಕಿ ಕುದಿಸಿ ಮತ್ತು ಅದನ್ನು ಕುಕ್ಕರ್ಗೆ ಹಾಕಿ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಸಾಂಬಾರು ತುಂಬಾ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಮಾತ್ರ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ನೀವು ಇನ್ನೊಂದು ಥರ ಬೇಕಾದರೂ ಮಾಡ್ಬೋದು. ಸಾಂಬಾರು ಪುಡಿ ಬದಲು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಟ್ಟು ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವುದೋ ಹೀರೆಕಾಯಿ ದಾಲು, ಅದು ಈ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸೂಪರ್ ಟೇಸ್ಟಾಗಿರುತ್ತೆ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೇರೆ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.